ಇದು ಮಕ್ಕಳೇ ಫಸ್ಟ್ ಆಫ್ ಆಲ್ ನೋಡಿ ಸೆಟ್ನಲ್ಲಿ ಎಕ್ಸಸೈಸ್ 1.5 ಇದರೊಳಗಿಂದ ಥರ್ಡ್ ಕ್ವೆಶ್ಚನ್ ಮಾಡ್ತಿದ್ದೇವೆ. ಸೊ ನೋಡಿ ಫಸ್ಟ್ ಆಫ್ ಆಲ್ ನೋಡಿ ಇದರೊಳಗೆ ಟೇಕಿಂಗ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಹ್ಯಾಸ್ ಎ ಯೂನಿವರ್ಸಲ್ ಸೆಟ್, ರೈಟ್ ಡೌನ್ ದ ಕಾಂಪ್ಲಿಮೆಂಟ್ಸ್ ಆಫ್ ದಿ ಫಾಲೋಯಿಂಗ್ ಸೆಟ್. ಯೂನಿವರ್ಸಲ್ ಸೆಟ್ ಈಕ್ವಲ್ಸ್ ಟು ನ್ಯಾಚುರಲ್ ಸೆಟ್ ಅಂತ ಹೇಳಿದ್ದಾರೆ ಆಯಿತಾ. ಇದ್ರೊಳಗೆ ನೋಡಿ ಎಲ್ಲದೂ ಆನ್ಸರ್ ಬರೆದಿದ್ದೇನೆ. ಇದರೊಳಗೆ ಫಸ್ಟಿಗೆ 3 ಕ್ವೆಶ್ಚನ್ ಆನ್ಸರ್ ಬರೆದಿದ್ದೇನೆ. ಈವನ್ ನಂಬರ್ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಈವನ್ ಇದ್ದಿದ್ದು ಆಡ್ ಆಗುತ್ತೆ, ಅಂದರೆ 1 3 5 ಅಪ್ ಟು ಹೋಗುತ್ತೆ. ಆದರೆ ನ್ಯಾಚುರಲ್ ನಂಬರ್ಸೇ ಇರಬೇಕು ಯಾವಾಗೂ, ಯಾಕೆಂದರೆ ಯೂನಿವರ್ಸಲ್ ಸೆಟ್ ಇದೆಯಲ್ಲ ಇಲ್ಲಿ ಡಿಫೈನ್ ಮಾಡಿದ್ದಾರೆ ಕ್ವೆಶ್ಚನಲ್ಲಿ. ಯೂನಿವರ್ಸಲ್ ಸೆಟ್ ಶುಡ್ ಬಿ ಟೇಕನ್ ಆ್ಯಸ್ ನ್ಯಾಚುರಲ್ ನಂಬರ್ಸ್. ಇದರೊಳಗೆ ನೋಡಿ ಇದರೊಳಗೆ ಸೇಮ್ ಇದೆ, ಆಡ್ ಇದ್ದಲ್ಲಿ ಈವನ್ ಬರೆಯೋದು, ಅಂದರೆ ಇದರೊಳಗೆ 2 4 ಹೀಗೆ ಬರುತ್ತೆ. ಓಕೆ, ಇವಾಗ ಎಕ್ಸ್ ಈಸ್ ಅ ಪಾಸಿಟಿವ್ ನಂಬರ್ ಡಿವಿಸಿಬಲ್ ಬೈ 3. ಇದರೊಳಗೆ ನೋಡಿ ಫಸ್ಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಕಾಂಪ್ಲಿಮೆಂಟ್ ಬರೀತಿದ್ದೆ ನಾನು, ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಪಾಸಿಟಿವ್ ನಂಬರ್ ಅಂತ ಹೇಳಿದರೆ ನ್ಯಾಚುರಲ್ ನಂಬರ್ಸ್ ಇರಬೇಕು. ಅದ ನಂತರ ಎಕ್ಸ್ ಈಸ್ ನಾಟ್ ಡಿವಿಸಿಬಲ್ ಆಫ್ 3n ವೇರ್ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಆಯಿತಾ, ಇವಾಗ ನೋಡಿ ಫಸ್ಟ್ ಆಫ್ ಆಲ್ ಎಕ್ಸ್ ಇದೆ, ಎಕ್ಸ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಬಿಲಾಂಗ್ ಆಗ್ತಿದೆ ಆಯಿತಾ. ಆಮೇಲೆ ಇದರೊಳಗೆ 3ಯಿಂದ ಮಲ್ಟಿಪಲ್ ಇಲ್ಲ. ಓಕೆ, ಇದನ್ನು ಹೀಗೆ ರೀತಿಯಲ್ಲಿ ಬರಿಬೋದು, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ನಾಟ್ ಡಿವಿಸಿಬಲ್ ಬೈ 3. ನಾನು ಇಲ್ಲಿ ಈಕ್ವೇಷನ್ ಫಾರ್ಮ್ನಲ್ಲಿ ಬರೆದಿದ್ದೇನೆ, ನೀವು ಬೇಕಾದರೆ ಒಂದು ಸ್ಟೇಟ್ಮೆಂಟ್ ಫಾರ್ಮ್ನಲ್ಲಿ ಬರಿಬೋದು. ಇವಾಗ ನೋಡಿ ಇದು ಕ್ವೆಶನ್ ನೋಡಿ, ಎಕ್ಸ್ ಈಸ್ ಅ ಪ್ರೈಮ್ ನಂಬರ್ ಅಂತ ಹೇಳಿದರೆ ನಂಬರ್ ಈಸ್ ಡಿವಿಸಿಬಲ್ ಬೈ ಈದರ್ ಇಟ್ ಸೆಲ್ಫ್ ಆರ್ ಇದರ್ 1. ಅಂದರೆ ಒಂದು ನಂಬರ್ನ ಅದೇ ನಂಬರಿಂದ ಡಿವೈಡ್ ಮಾಡ್ಬೋದು, ಇಲ್ಲಾಂದರೆ ಬೇರೆ 1ರಿಂದ ಡಿವೈಡ್ ಮಾಡ್ಬೋದು. ಇದೇ ಪ್ರೈಮ್ ನಂಬರ್ಸ್. ಆದರೆ ಇದರದ್ದೇ ಅಪೋಸಿಟ್, ಪ್ರೈಮ್ ನಂಬರ್ ಅಪೋಸಿಟ್ ಏನಿರುತ್ತೆ, ಕಂಪೋಸಿಟ್ ನಂಬರ್ಸ್ ಅಂತ ಇರುತ್ತೆ. ಕಂಪೋಸಿಟ್ ನಂಬರ್ಸ್ನಲ್ಲಿ ಇವಾಗ 24ನಲ್ಲಿ ಇದನ್ನು 24 ಬೇಡ, 6 ತೊಗೊಳ್ಳೋಣ. 6ನ 2 ಫ್ಯಾಕ್ಟರ್ಸ್ ಇರುತ್ತೆ ಆ್ಯಂಡ್ 1 ಇರುತ್ತೆ, 2 ಫ್ಯಾಕ್ಟರ್ಸ್ ಇರುತ್ತೆ. ಒಂದು ತನ್ನ ನಂಬರ್ ಇರುತ್ತೆ, ಬೇರೆ ನಂಬರು ಇರುತ್ತೆ, ಮತ್ತು 1ಇಂದ ಡಿವೈಡ್ ಮಾಡ್ಬೋದು. ಹೀಗೆ 2 ಫ್ಯಾಕ್ಟರ್ಸ್ಗಿಂತ ಜಾಸ್ತಿ ಇದ್ದರೆ, 2 ಫ್ಯಾಕ್ಟರ್ಸ್ಗಿಂತ ಜಾಸ್ತಿ ಇದ್ದರೆ ಅವಾಗ ಅದನ್ನು ಏನಂತಾರೆ, ಕಂಪೋಸಿಟ್ ನಂಬರ್ಸ್ ಅಂತಾರೆ. ಇವಾಗ ಇಲ್ಲಿ ಹೇಳಿದ್ದಾರೆ ಪ್ರೈಮ್ ನಂಬರ್ ಅಂತ ಹೇಳಿದ್ದಾರೆ, ಅದನ್ನು ಅಪೋಸಿಟ್ ಕಾಂಪ್ಲಿಮೆಂಟ್ ತೆಗಿಬೇಕಂತ ಹೇಳಿದರೆ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಅ ಕಂಪೋಸಿಟ್ ನಂಬರ್ ಆರ್ 1 ಯಾಕಂತ ಹೇಳಿದರೆ 1ನ ಒಂದು ಸ್ಪೆಷಲ್ ನಂಬರ್ ಅಂತ ಹೇಳ್ತಾರೆ, ಯಾಕೆಂದರೆ ಅದು ಪ್ರೈಮ್ ನಂಬರ್ಸ್ನಲ್ಲೂ ಬರೋಲ್ಲ, ಇದು ಕಂಪೋಸಿಟ್ ನಂಬರ್ಸು ಬರೋಲ್ಲ. ಯಾಕೆಂದರೆ ಇದರದ್ದು ಡಿವೈಡ್ ಮಾಡುವಾಗ ಒಂದೇ ನಂಬರ್ ಇರುತ್ತೆ, ಇದ್ರೊಳಗಾದರೂ 2 ಫ್ಯಾಕ್ಟರ್ಸ್ ಇರುತ್ತೆ. ಇದರೊಳಗೆ 2 ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಇದನ್ನು 2ಇಂದ ಡಿವೈಡ್ ಮಾಡ್ಬೋದು, 3ಇಂದ ಡಿವೈಡ್ ಮಾಡ್ಬೋದು. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರುತ್ತೆ ಇದರೊಳಗೆ 2 ಫ್ಯಾಕ್ಟರ್ಸ್ ಅಷ್ಟೇ ಇರುತ್ತೆ, ಆ ನಂಬರ್ನ ಮತ್ತು 1. ಆಯಿತಾ, ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಡಿವಿಸಿಬಲ್ ಬೈ 3 and 5. 3 and 5 ಅಂತ ಫಸ್ಟ್ ಆಫ್ ಆಲ್ ಇದರೊಳಗೆ ಸೀದಾ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ವಿಚ್ ಇಸ್ ನಾಟ್ ಡಿವಿಸಿಬಲ್ ಬೈ ಇದರ್ 3 or not 5. ಇದನ್ನು ಹೀಗೂ ಬರಿಬೋದು, ಇಲ್ಲಾಂದರೆ ಇದನ್ನೆರಡನ್ನ ನೋಡಿ 3 ಆ್ಯಂಡ್ ಅಂತ ಹಾಕಿದಾರಲ್ಲ, ಅದಕ್ಕೋಸ್ಕರ ಇದೇನಾಗುತ್ತೆ 15 ಆಗುತ್ತೆ. 3 × 5 15. ಇವಾಗ ಏನು ಮಾಡಬೇಕು, ಎಕ್ಸ್ನಲ್ಲಿ ಇದಕ್ಕೊಂದು ಸೆಟ್ ಬಿಲ್ಡ್ರ್ನಲ್ಲಿ ಬರೆದ್ರೆ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಆ್ಯಂಡ್ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ ಇದರ್ 3 and 5. ಇದರೊಳಗೆ ಏನು ಬರಿಬೋದು, ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್, ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು 15n ವೇರ್ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಈ ರೀತಿಯಲ್ಲೂ ಬರಿಬೋದು, ಇಲ್ಲಾಂದರೆ ಈ ನಂಬರ್ಸ್ನಲ್ಲಿ ಬರಿಬೋದು 1 2 3 ಇಲ್ಲಿ ಮಟ್ಟ ಬಂದು ನೆಕ್ಸ್ಟ್ ಏನು ಬರುತ್ತೆ, 14 ಬಂದ ನಂತರ 15 ಬರಲ್ಲ, 16 ಬರುತ್ತೆ. 16 ಆದ ನಂತರ 17 ಅಪ್ ಟು 29 ಮಟ್ಟ ಹೋಗುತ್ತೆ. 29 ಹೋದ ನಂತರ 30 ಬರಲ್ಲ, 31 ಬರುತ್ತೆ. ಅಂದರೆ 15 ಟೇಬಲ್ಸಿಂದ ಎಲ್ಲ ತೆಗೆದು ಹಾಕಿದ್ದೇನೆ. ಎಕ್ಸ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್, ಎಕ್ಸ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಆಯಿತಾ, ಎಕ್ಸ್ ಈಸ್ ಅ ಪರ್ಫೆಕ್ಟ್ ಕ್ಯೂಬ್, ಎಕ್ಸ್ ಇಸ್ ನಾಟ್. ಇದರೊಳಗೆ ನೀವು ಸೆಟ್ ಬಿಲ್ಡರ್ನಲ್ಲೂ ಬರಿಬೋದು, ರೋಸ್ಟರ್ ಫಾರ್ಮ್ನಲ್ಲಿಯೂ ಬರಿಬೋದು. ನಾನಿಲ್ಲಿ ಸೆಟ್ ಬಿಲ್ಡರ್ನಲ್ಲಿ ಬರೀತಿದ್ದೇನೆ, ಇಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್. ಇದರೊಳಗೆ ನೋಡಿ ಇದು ಇಕ್ವೇಷನ್ನ ಫಸ್ಟ್ ಆಫ್ ಆಲ್ ಸಾಲ್ವ್ ಮಾಡಿದರೆ ನಿಮಗೇನು ಸಿಗುತ್ತೆ, ಎಕ್ಸ್ ಈಕ್ವಲ್ಸ್ ಟು 3 ಸಿಗುತ್ತೆ. ಆಯಿತಾ, ಇವಾಗ ಏನು ಮಾಡಬೇಕು, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್
ನ್ಯಾಚುರಲ್ ನಂಬರ್ಸ್ ಅಂತ ಏಕೆ ಅಂತಿದ್ದೇನೆ ಅಂತ ಹೇಳಿದರೆ, ನಾನು ಡಿಫೈನ್ ಮಾಡ್ತಿದ್ದೇನೆ ಯೂನಿವರ್ಸಲ್ ಸೆಟ್ನಲ್ಲಿಂದ ತೊಗೊತಿದ್ದೇನೆ ಅಂತ ಹೇಳಿ. ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು 3. ಓಕೆ, ಇದನ್ನು ಹೇಗೆ ಬರೆಯೋದು ಅಂತ ಹೇಳಿದರೆ, ಇವಾಗ ರೋಸ್ಟರ್ ಫಾರ್ಮ್ನಲ್ಲಿ ಬರೆಯೋದಿತ್ತಂದರೆ 1 2 ಬರುತ್ತೆ, 4 ಬರುತ್ತೆ. ನೆಕ್ಸ್ಟ್ ಆದರೆ 3 ಬರೋಲ್ಲ, ಬಾಕಿ ಎಲ್ಲ ನ್ಯಾಚುರಲ್ ನಂಬರ್ಸ್ ಬರುತ್ತೆ. ಇದರೊಳಗೂ ಸೇಮ್. ಇವಾಗ ನೋಡಿ 2x + 5 = 9. ಎಕ್ಸಿಗೆ ಏನು ವ್ಯಾಲ್ಯೂ ಕೊಟ್ಟರೆ, ಎಕ್ಸಿಗೆ 2 ಕೊಟ್ಟರೆ 9 ಆಗುತ್ತೆ. ಸೊ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ವೇರ್ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು 2. ಓಕೆ, ಇದನ್ನು ಸೆಟ್ ಬಿಲ್ಡರ್ದಲ್ಲಿ ಬರೆದ್ರೆ ಏನಾಗುತ್ತೆ, 1 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ, ಅಪ್ ಟು ಹೋಗ್ತಾ ಇರುತ್ತೆ. ಆದರೆ 2 ಬರಲ್ಲ. ಇದರೊಳಗೆ ನೋಡಿ, ಫಸ್ಟ್ ಆಫ್ ಆಲ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 7 ಇದೆ. ಇದನ್ನು ಹೇಗೆ ಕಾಂಪ್ಲಿಮೆಂಟ್ ತೆಗೆದ ನಂತರ ಏನಾಗುತ್ತೆ, ಇದೆಲ್ಲ ನಾ ಬ್ಲೂ ಪೆನ್ನಲ್ಲಿ ಬರ್ತಿರೋದು ಕಾಂಪ್ಲಿಮೆಂಟ್ಗಳೇ, ಆನ್ಸರ್ಸೇ. ಸಚ್ ದ್ಯಾಟ್ ಎಕ್ಸ್ ಈಸ್ 7. ಇದನ್ನು ಹೇಗೆ ಬರೆಯೋದು ಅಂತ ಹೇಳಿದರೆ, 0 ಬರಲ್ಲ, 1 2 3 4 5 6 ಮಟ್ಟ ಅಷ್ಟೇ. ಇವಾಗ ನೀವು ಕೇಳ್ಬೋದು, ಸರ್ 0 ಯಾಕೆ ಇನ್ಕ್ಲೂಡ್ ಮಾಡಲಿಲ್ಲ? 0 ಬಿಲಾಂಗ್ಸ್ ಟು ಹೋಲ್ ನಂಬರ್ಸ್, ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್, ಡಸ್ ನಾಟ್ ಬಿಲಾಂಗ್ಸ್. ಓಕೆ ನೋಡಿ, ಫಸ್ಟ್ ಆಫ್ ಆಲ್ ಇದು 7 ಮತ್ತು 7ಕ್ಕಿಂತ ದೊಡ್ಡದಂತ ಹೇಳಿದ್ದಾರೆ. ನಮಗೇನು ಯೋಚನೆ ಮಾಡಬೇಕು, ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಅಪೋಸಿಟ್ ಅಂತ ಹೇಳಿದರೆ 7ಕ್ಕಿಂತ ಕಡಿಮೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ತೊಗೋಬೇಕು. ಈಕ್ವಲ್ ಸೈನ್ ಇಲ್ಲಿ ಇರೋದ್ರಿಂದ ಇಲ್ಲಿ ಹಚ್ಚಿಲ್ಲ, ಇಲ್ಲಿ 7 ಇನ್ಕ್ಲೂಡ್ ಆಗಲ್ಲ. ಈಗ ನೋಡಿ, ಇದರೊಳಗಿದೆ ನೋಡಿ, 2x + 1 > 10. ಇದರೊಳಗೆ 2x > 9, x > 4.5. ಇದು ಕಾಂಪ್ಲಿಮೆಂಟ್ ತೆಗಿಬೇಕಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಕ್ವೆಶನಲ್ಲಿ ಇದನ್ನು ಕೊಟ್ಟಿದ್ದಾರೆ. ನಾವೇನು ಬರೀಬೇಕು, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಎಕ್ಸ್ ಈಸ್ ಲೆಸ್ ದೆನ್ 4.5. ಇದು ಕಾಂಪ್ಲಿಮೆಂಟ್ ಆಗುತ್ತೆ, ಆಯಿತಾ. ಮತ್ತು ಇದನ್ನು ರೋಸ್ಟರ್ ಫಾರ್ಮ್ನಲ್ಲಿ ಬರೆಯೋದಿತ್ತಂದರೆ 1 2 3 4 ಬರುತ್ತೆ, ಆಯಿತಾ. ಇದು ನೋಡಿ, ಗ್ರೇಟರ್ ದೆನ್ ಇದೆ, ಇಲ್ಲಿ ನಾನು ಹೀಗೆ ಬರೆದಿದ್ದೇನೆ. ಓಕೆ, ಇದು ಅರ್ಥ ಆಗಲಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.